ನಮಸ್ಕಾರ ಗೆಳೆಯರೆ, KPSC ಸೂತ್ರಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಶಾಂತ್ ಕುಮಾರ್. ಇವತ್ತು ನಾವು KPSC ಮತ್ತು PSI ಎಕ್ಸಾಮ್ಸ್ಗೆ ಸಹಾಯಕವಾಗುವಂತಹ ಒಂದಿಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ನ ಸಾಲ್ವ್ ಮಾಡೋಣ. ಇವತ್ತಿನ ವಿಷಯ ಇಂಡಿಯನ್ ಪಾಲಿಟಿ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಲೆಟ್ ಅಸ್ ಬಿಗಿನ್. ಮೊದಲನೇ ಪ್ರಶ್ನೆ, ವೆನ್ ವಾಸ್ ಫಸ್ಟ್ ಸೆಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹೆಲ್ಡ್? ಸಂವಿಧಾನ ಸಭೆಯ ಮೊದಲನೆಯ ಮೀಟಿಂಗ್ ಯಾವ ಡೇಟಲ್ಲಿ ನಡೀತು ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ಸ್ ಏನು ಅಂತ ನೋಡೋಣ. ಆಪ್ಷನ್ ಎ 9th December 1945, ಆಪ್ಷನ್ ಬಿ 9th December 1946, ಆಪ್ಷನ್ ಸಿ 9th December 1947 ಆ್ಯಂಡ್ ಆಪ್ಷನ್ ಡಿ 9th December 1948. ಕ್ಯಾಬಿನೆಟ್ ಮಿಷನ್ ಒದಗಿಸಿದ್ದ ಚೌಕಟ್ಟಿನ ಆಧಾರದ ಮೇಲೆ 9th December 1946 ಈ ದಿನದಂದು ಸಂವಿಧಾನ ಸಭೆಯನ್ನು ರಚಿಸಲಾಗಿತ್ತು. ದ ಫಸ್ಟ್ ಸೆಷನ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಾಸ್ ಹೆಲ್ಡ್ ಆನ್ 9th December 1946. ಈ ಸಭೆಯಲ್ಲಿ ಡಾಕ್ಟರ್ ಸಚ್ಚಿದಾನಂದ ಇವರನ್ನ ಇಂಟರಿಮ್ ಪ್ರೆಸಿಡೆಂಟ್ ಅಂತ ಆಯ್ಕೆ ಮಾಡಲಾಗಿತ್ತು ಮತ್ತು ಈ ಸಭೆಯಲ್ಲಿ ಮುಂದೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನ ಎಲೆಕ್ಷನ್ಗಳ ಆಧಾರದ ಮೇಲೆ ರೂಪಿಸಲಾಗುತ್ತೆ ಅಂತ ನಿರ್ಧಾರ ಮಾಡಲಾಗಿತ್ತು. ಇದಾದ ಮೇಲೆ ಒಂದು ಎಲೆಕ್ಷನ್ ಕೂಡ ನಡೀತು. ಎಲೆಕ್ಷನ್ ಆದಮೇಲೆ ರೂಪುಗೊಂಡಂತಹ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ರಾಜೇಂದ್ರ ಪ್ರಸಾದ್ ಅವರನ್ನ ಭಾರತದ ಮೊದಲನೆಯ ಪ್ರೆಸಿಡೆಂಟ್ ಆಗಿ ನೇಮಕ ಮಾಡಿತ್ತು ಮತ್ತು ಇದು ಕಾನ್ಸ್ಟಿಟ್ಯೂಷನ್ನ ಫಾರ್ಮ್ ಮಾಡೋದಕ್ಕೆ ಒಂದು ಸೆಪರೇಟ್ ಕಮಿಟಿನ ಫಾರ್ಮ್ ಮಾಡ್ತು. ಇವಾಗ ಮುಂದಿನ ಪ್ರಶ್ನೆಗೆ ಮುಂದುವರೆಯೋಣ. ಕ್ವೆಶನ್ ನಂಬರ್ 2 ಏನು ಹೇಳ್ತಾ ಇದೆ? ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪ್ರೊವೈಡ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಜಸ್ಟಿಸ್? ಆಪ್ಷನ್ಸ್ ಏನೇನು? ಆಪ್ಷನ್ ಎ ಎಕನಾಮಿಕ್ ಜಸ್ಟಿಸ್, ಆಪ್ಷನ್ ಬಿ ಸೋಷಿಯಲ್ ಜಸ್ಟಿಸ್, ಆಪ್ಷನ್ ಸಿ ಪೊಲಿಟಿಕಲ್ ಜಸ್ಟಿಸ್ ಆ್ಯಂಡ್ ಆಪ್ಷನ್ ಡಿ ಪ್ರಾಪರ್ಟಿ ಜಸ್ಟಿಸ್. ನೀವುಗಳು ನಮ್ಮ ಕಾನ್ಸ್ಟಿಟ್ಯೂಷನ್ನ ಪ್ರಿಯಾಂಬಲ್ ಅಂದರೆ ಮುನ್ನುಡಿಯನ್ನು ಓದಿದಾಗ ದ ಐಡಿಯಲ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನೇನು ಅಂದರೆ ಟು ಅಚೀವ್ ಟು ಸಿಟಿಸನ್ಸ್ ಆಫ್ ಇಂಡಿಯಾ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಅಂತ ಕೊಟ್ಟಿದ್ದಾರೆ. ಯಾವ್ಯಾವ ಜಸ್ಟಿಸ್ನ ಇಂಡಿಯನ್ ಸಿಟಿಸನ್ಸ್ಗೆ ಕೊಡಲಾಗುತ್ತೆ ಅಂತ ಕೂಡ ಪ್ರಿಯಾಂಬಲಲ್ಲೇ ಹೇಳಿದ್ದಾರೆ. ಅದರ ಪ್ರಕಾರ ಇಂಡಿಯನ್ ಸಿಟಿಸನ್ಸ್ ಹ್ಯಾವ್ ಎಕನಾಮಿಕ್ ಜಸ್ಟಿಸ್, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಪೊಲಿಟಿಕಲ್ ಜಸ್ಟಿಸ್. ಪ್ರಾಪರ್ಟಿ ಜಸ್ಟಿಸ್ನ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರೊವೈಡ್ ಮಾಡಲಾಗಿಲ್ಲ. ಈ ಕ್ವೆಶನ್ಗೆ ಸರಿಯಾದ ಉತ್ತರ ಪ್ರಾಪರ್ಟಿ ಜಸ್ಟಿಸ್ ಆ್ಯಸ್ ಇಟ್ ಇಸ್ ನಾಟ್ ಪ್ರೊವೈಡೆಡ್ ಇನ್ ಆರ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 3 ಏನು ಹೇಳ್ತಾ ಇದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಈ ಕೆಳಗಿನ ಯಾವ ವೈಶಿಷ್ಟ್ಯಗಳು ಭಾರತೀಯ ಸಂವಿಧಾನದಲ್ಲಿ ಕಂಡು ಬರೋದಿಲ್ಲ ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ಆಪ್ಷನ್ಸ್ ಏನೇನು ಅಂತ ನೋಡೋಣ. ಆಪ್ಷನ್ ಎ ರಿಪಬ್ಲಿಕ್ ಇನ್ ನೇಚರ್, ಆಪ್ಷನ್ ಬಿ ಡೆಮೋಕ್ರಾಟಿಕ್ ರೂಲ್, ಆಪ್ಷನ್ ಸಿ ಇಂಟರ್ ಡಿಪೆಂಡೆಂಟ್ ಜುಡಿಷರಿ ಆ್ಯಂಡ್ ಆಪ್ಷನ್ ಡಿ ಸೆಕ್ಯುಲರಿಸಮ್. ಈ ಪ್ರಶ್ನೆಗೆ ಉತ್ತರನ ನೀವು ಪ್ರಿಯಾಂಬಲ್ ಅಂದರೆ ಮುನ್ನುಡಿಯಲ್ಲೇ ಕಾಣಬಹುದು. ಪ್ರಿಯಾಂಬಲ್ ಏನು ಹೇಳುತ್ತೆ? ಇಂಡಿಯಾ ಇಸ್ ಸಾವರಿನ್, ಸೋಷಲಿಸ್ಟ್, ಸೆಕ್ಯುಲರ್, ಡೆಮೋಕ್ರಾಟಿಕ್ ಆ್ಯಂಡ್ ರಿಪಬ್ಲಿಕ್. ಈ ಮೂರು ನಮ್ಮ ಭಾರತೀಯ ಸಂವಿಧಾನದ ವೈಶಿಷ್ಟ್ಯಗಳು. ಬಟ್ ಜುಡಿಷರಿ ಕೂಡ ಇಟ್ ಈಸ್ ಒನ್ ಆಫ್ ದ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಬಟ್ ಇಂಟರ್ ಡಿಪೆಂಡೆಂಟ್ ಜುಡಿಷರಿ ಅಲ್ಲ. ವಿ ಹ್ಯಾವ್ ಇಂಡಿಪೆಂಡೆಂಟ್ ಜುಡಿಷರಿ. ಆಪ್ಷನ್ ಸಿ ಈ ಪ್ರಶ್ನೆಗೆ ಕರೆಕ್ಟ್ ಆದ ಉತ್ತರ, ಬಿಕಾಸ್ ಇಟ್ ಇಸ್ ನಾಟ್ ಅ ಫೀಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವಾಗ ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಕ್ವೆಶನ್ ನಂಬರ್ 4 ಏನು ಹೇಳ್ತಾ ಇದೆ? ದ ನೇಮ್ಸ್ ಆಫ್ ಇಂಡಿಯನ್ ಟೆರಿಟರೀಸ್ ಆರ್ ಸೆಪರೇಟ್ಲಿ ಮೆನ್ಷನ್ಡ್ ಇನ್ ವಿಚ್ ಸೆಕ್ಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಆಪ್ಷನ್ಸ್ ಯಾವ್ದು? ಆಪ್ಷನ್ ಎ ಪಾರ್ಟ್ 1, ಆಪ್ಷನ್ ಬಿ ಆರ್ಟಿಕಲ್ 3, ಆಪ್ಷನ್ ಸಿ ಶೆಡ್ಯೂಲ್ 1 ಆ್ಯಂಡ್ ಆಪ್ಷನ್ ಡಿ ಪ್ರಿಯಾಂಬಲ್. ಇಲ್ಲಿ ಏನು ಕೇಳ್ತಾ ಇದೆ ಅಂದರೆ ಇಂಡಿಯನ್ ಟೆರಿಟರೀಸ್ ಅಂದರೆ ಭಾರತದ ಪ್ರದೇಶಗಳನ್ನು ಭಾರತೀಯ ಸಂವಿಧಾನದ ಯಾವ ಭಾಗದಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ಈ ಪ್ರಶ್ನೆ ಕೇಳ್ತಾ ಇದೆ. ಇದು ಸ್ಟ್ರೇಟ್ ಫಾರ್ವರ್ಡ್ ಕ್ವೆಶನ್. ಭಾರತೀಯ ಸಂವಿಧಾನದ ಆರ್ಟಿಕಲ್ 1 ನೀವು ಕನ್ಸಿಡರ್ ಮಾಡಿದಾಗ ಆರ್ಟಿಕಲ್ 1 ಸ್ಟೇಟ್ಸ್ ದ್ಯಾಟ್ ಇಂಡಿಯಾ, ದಟ್ ಇಸ್ ಭಾರತ್, ಶಾಲ್ ಬಿ ಯೂನಿಯನ್ ಆಫ್ ಸ್ಟೇಟ್ಸ್. The states and territories thereof shall be specified in the first schedule. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಶೆಡ್ಯೂಲ್ 1. ಮುಂದುವರೆದು ಇವಾಗ ಕ್ವೆಶನ್ ನಂಬರ್ 5ಗೆ ಮೂವ್ ಆನ್ ಆಗೋಣ. ಕ್ವೆಶನ್ ನಂಬರ್ 5 ಏನು ಹೇಳ್ತಾ ಇದೆ? ವಿಚ್ ಆಫ್ ದ ಫಾಲೋಯಿಂಗ್ ಆರ್ಟಿಕಲ್ಸ್ ಎಂಪವರ್ಡ್ ಪಾರ್ಲಿಮೆಂಟ್ ಟು ಪಾಸ್ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ 1955? ಆಪ್ಷನ್ಸ್ ಆರ್ ಆಪ್ಷನ್ ಎ ಆರ್ಟಿಕಲ್ 5, ಆಪ್ಷನ್ ಬಿ ಆರ್ಟಿಕಲ್ 9, ಆಪ್ಷನ್ ಸಿ ಆರ್ಟಿಕಲ್ 10 ಆ್ಯಂಡ್ ಆಪ್ಷನ್ ಡಿ ಆರ್ಟಿಕಲ್ 11.
ಸೊ ಪಾರ್ಟ್ 2 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಪೀಕ್ಸ್ ಅಬೌಟ್ ಸಿಟಿಸನ್ಶಿಪ್. ಸೊ ಪಾರ್ಟ್ 2 ಅಲ್ಲಿ ನಾವು ಆರ್ಟಿಕಲ್ 5 ಇಂದ ಆರ್ಟಿಕಲ್ 11ನ ಕಾಣಬಹುದು. ಇದರಲ್ಲಿ ಆರ್ಟಿಕಲ್ 5 ಟು ಆರ್ಟಿಕಲ್ 10 ಇದು 26 January 1950 ಈ ದಿನ ಮತ್ತು ಈ ದಿನದ ಮುಂಚೆ ಹುಟ್ಟಿದಂತಹ ನಾಗರಿಕತೆಯ ಬಗ್ಗೆ ಮಾತಾಡುತ್ತೆ. ವೆರಸ್ ಆರ್ಟಿಕಲ್ 11 ಇಟ್ ಎಂಪವರ್ಸ್ ಪಾರ್ಲಿಮೆಂಟ್ ಟು ಪಾಸ್ other details regarding the citizens of India born after the commencement of the constitution, that is after 26th January 1950. ಸೊ ಸಂವಿಧಾನ ಅಂಗೀಕಾರವಾದಂತಹ ದಿನ ದಟ್ ಈಸ್ 26th January 1950 ಇದಾದ ಮೇಲೆ ಹುಟ್ಟಿದಂತಹ ಜನರ ನಾಗರಿಕತೆಯನ್ನು ಹೇಗೆ ಡಿಸೈಡ್ ಮಾಡಬೇಕು ಅಂತ ಪಾರ್ಲಿಮೆಂಟ್ಗೇನೆ ಪವರನ್ನು ಸಂವಿಧಾನ ಆರ್ಟಿಕಲ್ 11ರ ಮೂಲಕ ಕೊಡುತ್ತೆ. So thus Parliament was empowered to pass Citizenship Amendment Act 1955. ಸೊ ಗೆಳೆಯರೆ, ಇದಿಷ್ಟು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಕ್ವೆಶನ್ಸ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ KPSC ಸೂತ್ರಾಸ್ ಯೂಟ್ಯೂಬ್ ಚಾನಲ್. ಹೆಚ್ಚಿನ ಇನ್ಫಾರ್ಮೇಷನ್ಗೆ ನಾನು ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು ಅಗೇನ್.